ನಾವು ಇವತ್ತು ಬಸವನ ಬಾಗೇವಾಡಿ ರೋಡ್ ರೈಲ್ವೆ ಸ್ಟೇಷನಿಂದ ಟ್ರೈನ್ ಬೋರ್ಡ್ ಮಾಡ್ತೀವಿ. ಆಲ್ರೆಡಿ ನೀವೆಲ್ಲ ತಮ್ಮನೇಲಿ ನೋಡಿರ್ತೀರ. ನಾವು ಇವತ್ತು ಬಾಗಲಕೋಟೆ ಟು ಮೈಸೂರಿಗೆ ಹೋಗುವಂಥ ಬಸವ ಎಕ್ಸ್ಪ್ರೆಸ್ಸಲ್ಲಿ ಜರ್ನಿ ಮಾಡ್ತಿದ್ದೀವಿ. ಸೊ ನಾವು ಈ ಬೋರ್ಡ್ ಮಾಡೋದು ಬಸವನ ಬಾಗೇವಾಡಿ ರೈಲ್ವೆ ಸ್ಟೇಷನಿಂದ. ಬಸವ ಎಕ್ಸ್ಪ್ರೆಸ್ ಸ್ಟಾರ್ಟ್ ಆಗಿದ್ದು ಬಾಗಲಕೋಟದಿಂದ ಯಶವಂತಪುರ ಲಾಸ್ಟ್ ಇತ್ತು. 2019ರಲ್ಲಿ ಬೇಡಿಕೆಗಳ ಮೇಲೆ ಅದನ್ನು ಮೈಸೂರಿವರೆಗೂ ಎಕ್ಸ್ಟೆಂಡ್ ಮಾಡಲಾಯಿತು. ಮತ್ತು ಇವಾಗ ಮತ್ತೆ ಜನರ ಬೇಡಿಕೆ ಮೇಲೆ ಅದನ್ನು ಗದಗವರೆಗೂ ಮಾಡಬೇಕು ಅಂತ ಕೇಳ್ತಿದ್ದಾರೆ. ಅದಿನ್ನೂ ಪ್ರಪೋಸಲಲ್ಲಿದೆ, ಇನ್ನೂ ಡಿಸೈಡ್ ಆಗಿಲ್ಲ. 2:15 ವಿಜಯಪುರ ಯಶವಂತಪುರ ಸ್ಪೆಷಲ್ ಟ್ರೈನ್ ಇದು ಬಂದಿದ್ದು ಪ್ಲಾಟ್ಫಾರ್ಮ್ 1ಅಲ್ಲಿ. ನಮ್ಮ ಬಸವ ಎಕ್ಸ್ಪ್ರೆಸ್ ಬರೋದು ಆ ಕಡೆ ಪ್ಲಾಟ್ಫಾರ್ಮ್ 2ಅಲ್ಲಿ. ನೋಡಿ ಮೇನ್ ಲೈನಿಂದ ಲೂಪ್ ಲೈನ್ಗೆ ಹೆಂಗೆ ಬರುತ್ತೆ ಟ್ರೈನ್ ಅಂತ. ಈ ಟ್ರೈನ್ ನೋಡಿ ರೇಕ್ ಶೇರ್ ಎಲ್ಲೆಲ್ಲಿದೆ. ಇವಾಗ ಇದೋಯ್ತಿರೋದು ಸೋಲಾಪುರದಿಂದ ಹೊಸಪೇಟೆ. ಟ್ರೈನ್ ನಂಬರ್ 11305 ಸೋಲಾಪುರ ಹೊಸಪೇಟೆ. ಬಸವನ ಬಾಗೇವಾಡಿ ರೋಡ್ ಸ್ಟೇಷನು. ಇಲ್ಲಿಂದ ಬಸವನ ಬಾಗೇವಾಡಿ ಸ್ವಲ್ಪ ದೂರ ಇದೆ. ಅಲ್ಲಿ ಬಸವಣ್ಣ ಅವರ ಹುಟ್ಟಿದ ಜಾಗ, ಒಳ್ಳೆಯ ದೇವಸ್ಥಾನ ಇದೆ. ನೀವು ನೋಡ್ಬೋದು ಬೇಕಾದ್ರೆ ಬಂದು. ಬಾಗಲಕೋಟ್ ಮೈಸೂರು ಬಸವ ಎಕ್ಸ್ಪ್ರೆಸ್ ಬಸವನ ಬಾಗೇವಾಡಿಯ ಪ್ಲಾಟ್ಫಾರ್ಮ್ 2ಕ್ಕೆ ಬರ್ತಿದೆ. ಟ್ರೈನ್ ನಂಬರ್ 17308. ನಮ್ಮ ಟ್ರೈನ್ ಇವತ್ತು WTP4 ಲೋಕೋ ಲೀಡ್ ಮಾಡ್ತಿದೆ. ಈ ಟ್ರೈನ್ ಇಲ್ಲಿ 3:21ಕ್ಕೆ ಬರಬೇಕಿತ್ತು, 3:27ಕ್ಕೆ ಬಂತು. 1 ನಿಮಿಷ ಹಾಲ್ಟ್ ಇರುತ್ತೆ ಇಲ್ಲಿ. 3:28ಕ್ಕೆ ಹೊರಟಿದ್ದೇವೆ ನೋಡಿ. 3:28ಕ್ಕೆ ಬಸವನ ಬಾಗೇವಾಡಿ ಬಿಟ್ಟಿದೆ. ಇದು ಫುಲ್ ಎಲೆಕ್ಟ್ರಿಫಿಕೇಷನ್ ಆಗಿಲ್ಲ, ಅದಕ್ಕೆ ಇಲ್ಲೆಲ್ಲ ಡೀಸೆಲ್ ಲೋಕೋಮೋಟಿವ್ ಯೂಸ್ ಮಾಡ್ತಾರೆ. ಸೋಲಾಪುರ ಹೋದ್ಮೇಲೆ ಅಲ್ಲಿಂದ ಡೀಸೆಲ್ ನಮ್ಮದು ಲೋಕೋ ರಿವರ್ಸ್ ಆಗುತ್ತಲ್ಲ, ಆವಾಗ ಡೀಸೆಲ್ ಲೋಕೋಮೋಟಿವ್ ತಂದು ಎಲೆಕ್ಟ್ರಿಕ್ನ ಲೀಡ್ ಮಾಡೋದು. ಎಲೆಕ್ಟ್ರಿಕ್ ಲೋಕೋಮೋಟಿವ್ ನಮ್ಮ ಟ್ರೈನಲ್ಲಿ ಲೀಡ್ ಮಾಡೋದು. ಬಸವನ ಬಾಗೇವಾಡಿ ಬಿಟ್ಟಾಗ ಫುಲ್ ಬಿಸಿಲಿತ್ತು. 20 ನಿಮಿಷ ಆಗಿಲ್ಲ ಬಸವನ ಬಾಗೇವಾಡಿ ಬಿಟ್ಟು, ಇನ್ನೂ ಮುಳವಾಡಿಗೆ ಬಂದಿಲ್ಲ. ಫುಲ್ಲು ಮಳೆ, ಒಳಗಡೆ ಎಲ್ಲ ಸೀಟ್ಗೆಲ್ಲ ಮಳೆಗಳು ಸಿಡಿದಿತ್ತು. ಅಷ್ಟು ಮಳೆ ಬಿದ್ದಿದೆ ನೋಡಿ. ವೆದರೇ ಚೇಂಜ್ ಆಗಿಬಿಟ್ಟು ಫುಲ್ಲು. ಅಲ್ಲಿ ಎಷ್ಟು ಬಿಸಿಲಿತ್ತು, ಇಲ್ಲಿ ಎಷ್ಟು ತಣ್ಣಗಿದೆ ನೋಡಿ. ನೋಡಿ ಎಲ್ಲ ಮಳೆ ಎಲ್ಲ ಸಿಡಿದು ನೋಡಿ, ನೀರೆಲ್ಲ ಹೆಂಗೆ ಬಂದ್ಬಿಟ್ಟಿದೆ ಕೆಳಗಡೆ ಎಲ್ಲ.
ಫುಲ್ಲು ಗಾಳಿ ಮಳೆ ಬಂದಿದ್ದು, ಸಿಡ್ದು ನೋಡಿ ಎಲ್ಲ ಸಿಡಿಗೆಲ್ಲ ಬಂದಿದ್ದು. ಬಸವನ ಬಾಗೇವಾಡಿ ಆದಮೇಲೆ ನಮ್ಮ ಮೊದಲ ಸ್ಟೇಷನ್ ಇಬ್ರಾಹಿಂಪುರ. ಗೋಡೆ ಅವಾಗೆಲ್ಲ ಕಟ್ಟಿರೋ ಗೋಡೆಗಳು, ಹಳೆ ಗೋಡೆಗಳು. ಗೋಲ್ ಗುಂಬಜ್. ನಮ್ಮ ಟ್ರೈನ್ ಬಿಜಾಪುರ ಸ್ಟೇಷನ್ಗೆ ರೀಚ್ ಆಗ್ತಿದೆ. ಇವಾಗ ಎಂಟ್ರಿ ಆಗ್ತಿದ್ವಿ. 4:30ಕ್ಕೆ ಬಿಜಾಪುರ ರೀಚ್ ಆಗಿದ್ವಿ. 10 ನಿಮಿಷ ಲೇಟ್ ಆಗಿದೆ. 4:20 ಬರಬೇಕಾಗಿತ್ತು, 4:30ಕ್ಕೆ ಬಂದಿದೆ. ಇಲ್ಲಿಂದ ಜನ ಜಾಸ್ತಿ ಬೋರ್ಡ್ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಈ ಟ್ರೈನಿಗೆ. ಇಲ್ಲಿಂದಲೇ ಜನ ಜಾಸ್ತಿ ಬೋರ್ಡ್ ಮಾಡೋದು. ಬಿಜಾಪುರಿಂದ ಜನ ಜಾಸ್ತಿ ಬೋರ್ಡ್ ಮಾಡ್ತಾರೆ, ಮತ್ತು ಮುಂದೆ ಸೊಲಾಪುರ ಜಾಸ್ತಿ ಬೋರ್ಡ್ ಮಾಡ್ತಾರೆ. ಈ ಟ್ರೈನ್ ರೂಟ್ ಬಂದುಬಿಟ್ಟು ಬಾಗಲಕೋಟದಿಂದ ಆಲಿಮಟ್ಟಿ, ಬಸವನ ಬಾಗೇವಾಡಿ, ಇಬ್ರಾಹಿಂಪುರ, ವಿಜಯಪುರ, ಮತ್ತು ವಿಜಯಪುರ ಆದಮೇಲೆ ಹೊಟ್ಗಿ ಜಂಕ್ಷನ್ನು, ಸೋಲಾಪುರ ಹೋಗುತ್ತೆ. ಸೋಲಾಪುರದಿಂದ ನಮ್ಮ ಟ್ರೈನ್ ಲೋಕಲ್ ರಿವರ್ಸ್ ಆಗುತ್ತೆ. ಲೋಕಲ್ ರಿವರ್ಸ್ ಆಗಿ ಕಲಬುರಗಿ, ವಾಡಿ, ರಾಯಚೂರು ಹೋಗುತ್ತೆ. ರಾಯಚೂರು ಆದಮೇಲೆ ಗುಂಟ್ಕಲ್, ಧರ್ಮವರಂ, ಹಿಂದೂಪುರ, ಮತ್ತು ಯಲಹಂಕದಿಂದ ಬೆಂಗಳೂರಿಗೆ ಎಂಟ್ರಿ ಆಗಿ, ಮತ್ತು ರಾಮನಗರ, ಮಂಡ್ಯ ಮತ್ತು ಮೈಸೂರು ಹೋಗುತ್ತೆ. ಐದು ನಿಮಿಷ ಆಲ್ಟ್ ಆದಮೇಲೆ ನಮ್ಮ ಟ್ರೈನ್ ಬಿಜಾಪುರ ಬಿಟ್ಟಿದೆ. ನೋಡಿ ಎಮರ್ಜೆನ್ಸಿ ಟ್ರೈನ್ ನೋಡಿ, ಹಾಸ್ಪಿಟಲ್.
ನಿಯರ್ ಈ ಜಂಕ್ಷನ್ ಬಂದಿದೆ. ಇಲ್ಲೆಲ್ಲ ಸಿಮೆಂಟ್ ಫ್ಯಾಕ್ಟ್ರಿಗಳು ಜಾಸ್ತಿ ಇದೆ. ಕೊಟಗಿ ಜಂಕ್ಷನ್ 6:28ಕ್ಕೆ ಬರಬೇಕಿತ್ತು, 6:30ಕ್ಕೆ ಬರಬೇಕಿತ್ತು, 6:15ಕ್ಕೆ ಬಂದುಬಿಟ್ಟಿದೆ. ಸೊ 15 ನಿಮಿಷ ನಮಗೆ ಹಾಲ್ಟ್ ಇರುತ್ತೆ ಟ್ರೈನ್ಗೆ. ಈ ಸ್ಟೇಷನ್ನ ಕೊಟಗಿ ಜಂಕ್ಷನ್ ಯಾಕಂತ ಹೇಳಿದೆ, ಇಲ್ಲಿಂದ ಸೋಲಾಪುರ ಗದಗ ಒಂದು ಲೈನ್ ಹೋಗುತ್ತೆ ಮತ್ತು ಇಲ್ಲಿಂದ ಗುಂತ್ಕಲ್ ಸೈಡ್ ಒಂದು ಲೈನ್ ಹೋಗುತ್ತೆ. ಅದಕ್ಕೆ ಇದನ್ನು ಕೊಟಗಿ ಜಂಕ್ಷನ್ ಅಂತ. ನಮ್ಮ ಟ್ರೈನ್ ಇಲ್ಲಿಗೆ ಬಿಫೋರ್ ಟೈಮ್ ರೀಚ್ ಆಗಿದೆ. ಸೊ 15 ನಿಮಿಷ ವೆಯ್ಟ್ ಮಾಡಿ 6:15ಕ್ಕೆ ಬಿಡುತ್ತೆ. ಇಲ್ಲಿಂದ 6:30ಕ್ಕೆ ಬಿಡಬೇಕು. ನಿಖಾರ್ವಾಡಿ ಅಂತ, ಬಟ್ ಇಲ್ಲಿ ಸ್ಟಾಪ್ ಇಲ್ಲ. ಕ್ರಾಸಿಂಗ್ ಇದೆ ಅನಿಸುತ್ತೆ, ಅದಕ್ಕೆ ಸ್ಟಾಪ್ ಕೊಟ್ಟಿದ್ದಾರೆ ನೋಡಿ. ಮೇಂಟೆನೆನ್ಸ್ ಆ್ಯಂಡ್ ಇನ್ಸ್ಪೆಕ್ಷನ್ ಕಾರ್. ಹಾಸನ್ ಎಕ್ಸ್ಪ್ರೆಸ್ ಏನು ಸೋಲಾಪುರ್ಗೆ ಬಂದಿದ್ದೀವಿ. ನಮ್ಮ ಟ್ರೈನ್ ಬಿಫೋರ್ ಟೈಮಿಗೆ ಓಡ್ತಿದೆ. 7:15ಕ್ಕೆ ಬರಬೇಕಿತ್ತು, 7:09ಕ್ಕೆ ಬಂದುಬಿಟ್ಟಿದೆ ನೋಡಿ. ಸೋಲಾಪುರ ಸ್ಟೇಷನಲ್ಲಿ ಸ್ಟಾಲ್ಸ್ ಇದ್ದಾವೆ, ತಿನ್ನೋಕ್ಕೆ ಎಲ್ಲ ಸ್ನ್ಯಾಕ್ಸು ಎಲ್ಲ ಸಿಗುತ್ತೆ, ಪರವಾಗಿಲ್ಲ. ವಡಾಪಾವ್ ಫೇಮಸ್ಸು ಇದೆಲ್ಲ. ಸೋಲಾಪುರಲ್ಲಿ 15 ನಿಮಿಷ ಆಗಿರುತ್ತೆ, ಯಾಕಂದರೆ ಇಲ್ಲಿ ನಮ್ಮ ಲೋಕೋ ರಿವರ್ಸ್ ಆಗುತ್ತೆ ಮತ್ತು ಲೋಕೋ ಚೇಂಜ್ ಕೂಡ ಆಗುತ್ತೆ. ಡೀಸೆಲ್ ಲೋಕೋಲ್ ಬಂದಿದೆ, ಇಲ್ಲಿಂದ ಎಲೆಕ್ಟ್ರಿಕ್ ಲೋಕೋ ಚೇಂಜ್ ಮಾಡ್ತಾರೆ, ಯಾಕಂದರೆ ಇಲ್ಲಿಂದ ಎಲೆಕ್ಟ್ರಿಫೈ ಇದೆ ಲೈನ್. ಎಲೆಕ್ಟ್ರಿಕ್ ಲೋಕೋ ಆಗ್ತಾರೆ ಮತ್ತು ರಿವರ್ಸ್ ಆಗಿ ನಾವು ಇವಾಗ ಗುಲ್ಬರ್ಗ ಕಡೆ ಹೋಗ್ಬಿಡ್ತೇವೆ. ಟ್ರೈನ್ ನಂಬರ್ 11311 ಸೋಲಾಪುರ ಟು ಹಾಸನ್ 7:23ಕ್ಕೆ ಸೋಲಾಪುರ ಬಿಟ್ಟಿದೆ. ಏಳು 7:30ಕ್ಕೆ ಡಿಪಾರ್ಚರ್ ಇತ್ತು, ಬಟ್ 7:39ಕ್ಕೆ ಡಿಪಾರ್ಟ್ ಆಗ್ತಿದೆ. 9 ನಿಮಿಷ ಲೇಟ್ ಆಗಿದೆ. ಸೋಲಾಪುರ್ನ ಪ್ಲಾಟ್ಫಾರ್ಮ್ 3ರಿಂದ 7:39ಕ್ಕೆ ಡಿಪಾರ್ಟ್ ಆಗ್ತಿದ್ದೀವಿ. ಆದರೆ 10:15ಕ್ಕೆ ಬರಬೇಕಿತ್ತು, 2 ನಿಮಿಷ ಡಿಲೇ ಆಗಿ 10:17ಕ್ಕೆ ವಾಡಿ ಜಂಕ್ಷನ್ಗೆ ರೀಚ್ ಆಗಿದ್ದೀವಿ. ಆನ್ಲೈನ್ ಫುಡ್ ಆರ್ಡ್ರ್ ಮಾಡಿದ್ವಿ, ಬರುತ್ತೆ, ಊಟ ಮಾಡಿ ಮಲಿಕೋತೀವಿ. ನಾವು ಬೆಳಗ್ಗೆ ಎಲ್ಲ ಗೊತ್ತೋ ಅಲ್ಲಿ ಎದ್ಬಿಟ್ಟು ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತೀವಿ. ಐದು ನಿಮಿಷ ಹಾಲ್ಟ್ ಆದಮೇಲೆ ಬಿಟ್ಟಿದೆ. 7 ಗಂಟೆಗೆ ಬರಬೇಕಿತ್ತು, 7:25ಕ್ಕೆ ಯಲಹಂಕಕ್ಕೆ ಬಂದಿದೆ. 25 ನಿಮಿಷ ಡಿಲೇ ಆಗಿದೆ. ಯಲಹಂಕದ ಪ್ಲಾಟ್ಫಾರ್ಮ್ 1ಗೆ ಬಂದಿದ್ದೀವಿ. 2 ಕಡೆ ಪ್ಲಾಟ್ಫಾರ್ಮ್ ಇದೆ ಇಲ್ಲಿ ನಮ್ಮ ಟ್ರೈನ್ಗೆ. ಟ್ರೈನ್ ಆನ್ ಟೈಮ್ ಇದೆ, 8:05
KSR ಬೆಂಗಳೂರು ಜಂಕ್ಷನ್. ಯಲಹಂಕ, ಯಶವಂತಪುರ ಅಲ್ಲೆಲ್ಲ ಈ ಟ್ರೈನ್ ಫುಲ್ ಖಾಲಿ ಆಗಿಬಿಡುತ್ತೆ. ಮೆಜೆಸ್ಟಿಕ್ ಬಂದುಬಿಟ್ಟು ಅಂತೂ ಇದ್ದಿದ್ದ ಜನನೆಲ್ಲ ಹೇಳ್ಕೊಬಿಡುತ್ತೆ. ಬಟ್ ಇಲ್ಲಿಂದ ಮೈಸೂರಿಗೆ ಮಂಡ್ಯಕ್ಕೆಲ್ಲ ಟ್ರಾವೆಲ್ ಮಾಡೋದು ತುಂಬ ಜನ. ಸೊ ಅವರೆಲ್ಲ ಇಲ್ಲಿ ತುಂಬ ಬೋರ್ಡ್ ಮಾಡ್ತಾರೆ. ಬೆಳಗ್ಗೆ ಹೋಗಬೇಕಾದ್ರು ಈ ಟ್ರೈನ್ ಬೋರ್ಡ್ ಮಾಡೋದು. 5 ನಿಮಿಷ ಹಾಲ್ಟ್ ಆದಮೇಲೆ ನಮ್ಮ ಟ್ರೈನು KSR ಬೆಂಗಳೂರು ಜಂಕ್ಷನಿಂದ ಪ್ಲಾಟ್ಫಾರ್ಮ್ 8ರಿಂದ ಡಿಪಾರ್ಟ್ ಆಗಿದೆ. ಮತ್ತು 15 ನಿಮಿಷ ಲೇಟಾಗಿ ರಾಮನಗರ ರೀಚ್ ಆಗಿ. ಒಡೆಯರ್ ಎಕ್ಸ್ಪ್ರೆಸ್. ಮಂಡ್ಯಗೆ 9:45 10:20 ಬಂದಿದೆ. 35 ನಿಮಿಷ ಲೇಟಾಗಿ ಮಂಡ್ಯಕ್ಕೆ ಬಂದಿದ್ದೀವಿ. ಮಂಡ್ಯದಲ್ಲೂ ಕ್ರಾಸಿಂಗ್ ಇದ್ದಿದ್ದರಿಂದ ನಮ್ಮ ಟ್ರೈನು 10 ನಿಮಿಷ ಸ್ಟಾಪ್ ಆಗಿ ಲೇಟ್ ಮಾಡಿ ಮತ್ತೆ 10 ನಿಮಿಷ ಹೊರಟಿದೆ.
ಜಾಯ್ನ್ ಆಗುತ್ತೆ ಮೈಸೂರಿಗೆ. ಹನ್ನೆರಡು ಗಂಟೆ ಇತ್ತು ನಮ್ಮ ಟ್ರೈನು. ಬಿಫೋರ್ ಟೈಮಿಗೆ 20 ನಿಮಿಷ ಬಿಫೋರು 11:40ಕ್ಕೆ ಮೈಸೂರಿಗೆ. ಇಲ್ಲಿಗೆ ನಮ್ಮ ಬಸವ ಎಕ್ಸ್‌ಪ್ರೆಸ್ ಜರ್ನಿ ಮುಗಿಯುತ್ತೆ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.